ಕೆಲಸ ಸೋಮು ಸೌಂಡ್ ಇಂಜಿನಿಯರ್ ಪ್ರಮೋಷನ್ ಮಾಡ್ತಾ ಇದೀವಿ ಇವರು. ಈ 2024 ಅಲ್ಲಿ ಫುಲ್ ಹಬ್ಬ ಜನ ನೋಡಿ ಇರುವತ್ತಲ್ಲ ಅವರ ಸರ್ ಸಲಗ ಏನೋ ಸ್ಟೈಲ್ ಮಾಡ್ಬೋದಲ್ಲ ನಿಮ್ದು ಸೌಂಡ್ ಇದ್ದಿರಲ್ಲ ಏನ್ ಪಾತ್ರ, ಹೇಗೆ ಹೆಂಗ್ ಪ್ರಮೋಷನ್ ನಡೀತಾ ಇದೆ ಫಸ್ಟ್ ಹೇಳೋದಾದ್ರೆ? ಎಲ್ಲ ಕಡೆಯಿಂದ ಫೋನ್ ಎಲ್ಲ ಕಡೆ ಹುಡುಗರು ತುಂಬ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲ ಒಂದು ರೌಂಡ್ ನಾವು ಹೋಗಿ ಬಂದ್ವಿ, ಈಗ ಮತ್ತೆ ಹೋಗ್ಬೇಕು ಬೇರೆ ಕಡೆಗೆ. ತುಂಬ ಚೆನ್ನಾಗಿ ನಡೀತಾ ಇದೆ ಸರ್ ಎಲ್ಲ ಕಡೆ. ಆದಷ್ಟು ಟ್ರೈ ಮಾಡ್ತಾ ಇದ್ದೀವಿ, ಎಲ್ಲ ಕಡೆ ಓಡಾಡ್ತಾ ಇದ್ದೀವಿ. ನೋಡೋ ಸಲಗದಲ್ಲಿ ಕೆಂಡ ಆಗಿದ್ರಿ, ಸಾಧಾರಣ ಇಂಜಿನಿಯರ್ ಓದಿದ್ದೆ ಅವಾಗ ನೀವು? ಎಲ್ಲ ಇವರೆಲ್ಲ ಓದಿಸಿದ ಅಂದರೆ ಡೈರೆಕ್ಟರ್ ಆಗಲಿ, ನಮ್ಮ ಪ್ರೊಡ್ಯೂಸರ್ಸು ಚರಣ್ ಸರು, ದೀಪು ಅಣ್ಣ ನಮ್ಮ ಎಡಿಟ್ರು, ನಮ್ಮ ಶಿವಸೇನ ಕ್ಯಾಮ್ರಾಮ್ಯಾನು, ಅಂದರೆ ಪ್ರತಿಯೊಬ್ಬರು ಎಲ್ಲ ಟೆಕ್ನಿಷಿಯನ್ಸು, ನಮ್ಮ ಮಾಸ್ತಿ ಅಣ್ಣ ಅವರೆಲ್ಲ ನನ್ನನ್ನು ಇಂಜಿನಿಯರ್ ಮಾಡಿದ್ದಾರೆ. ಸೊ ಹೆಂಗೆ ನಡೀತು ಸೋಮು ಸೌಂಡ್ ಇಂಜಿನಿಯರ್? ಚೆನ್ನಾಗಿ ಸೂಪರಾಗಿತ್ತು, ಎಕ್ಸ್ಟ್ರಾಡಿನರಿಯಾಗಿ ವರ್ಕ್ ಮಾಡಿದ್ರು ಎಲ್ಲರೂ, ಪ್ರತಿಯೊಬ್ಬರು ಆರ್ಟಿಸ್ಟಿಂದ ಹಿಡಿದು ಎಲ್ಲ ಟೆಕ್ನಿಷಿಯನ್ಸು. ಮತ್ತು ನಮಗೆ ಎಲ್ಲ ಪ್ರಮೋಷನ್ಗೆ ನಿಂತ್ಕೊಂಡಿದ್ದು ನೀವೆಲ್ಲರೂ ಅದಕ್ಕೆ ಯಾವಾಗಲೂ ಪ್ರತಿಯೊಂದಕ್ಕೂ ಸಪೋರ್ಟ್ ಮಾಡ್ಕೊತಾನೆ ಬಂದಿದ್ದೀರ. ಅಲ್ಲಿ ಸಲಗದಲ್ಲಿ ತುಂಬ ರೌದ್ರಾವತಾರ ನೋಡಿದ್ವಿ, ಇಲ್ಲಿ ಸೋಮು ಸೌಂಡಲ್ಲಿ ಕೂಲ್ ಆಗಿರ್ತಾರ ಎಲ್ಲ ಇದೆ ಸರ್. ಇಲ್ಲಿ ಎಲ್ಲ ಓವರ್ ಆಲ್ ಮಿಕ್ಸ್ ಇದೆ, ಟೋಟಲ್ ಎಲ್ಲ ಇದೆ. ಅಂದರೆ ಸಲಗದಲ್ಲಿ ಕೆಂಡ ಅಂದರೆ ಎಲ್ಲರೂ ನೀವು ಕೇಳಿದಿರಿ ಆವಾಗ, ಅಂದರೆ ಕೆಂಡ ಇನ್ನೂ ಬೇಕಿತ್ತು ಅಂತ ಏನು ಹೇಳಿದರೆ, ಸೊ ಇದರಲ್ಲಿ ಫುಲ್ ಇದೆ, ಕಂಟಿನ್ಯೂ ಇದೆ ಸರ್. ನಿಮ್ಮ ಹೇಗೆ ಜಾಯ್ನ್ ಆಗಿದ್ರಿ ನೀವು? ನಾನು ವರ್ಕ್ ಮಾಡುತ್ತಾ ಮುಂಚೆನೇ ಪರಿಚಯ ಇದ್ದೆ ನನ್ನ ಆಫೀಸರ್ಗೆ. ಮಾಡ್ತಾ ಜಹಾಂಗೀರ್ ಸರ್ದು ನಂದು ಒಂದು ಕ್ಯಾರೆಕ್ಟರ್ ಇತ್ತು, ಅದು ನೀನು ಮಾಡೋದು, ನಾನು ಬೇಡ ಅಂತ ಓಡೋಗ್ತಿದ್ದೆ ಅವಾಗ. ಇವರು ಸಲಗದಲ್ಲೂ ಮಾಡಿದಿರಲ್ಲ, ಅದು ಅಂದರೆ ಪಾತ್ರ ಜಹಾಂಗೀರ್ ಸರ್ ಅವ್ರ ಜೊತೆಗೆ ಒಂದು ಒಳ್ಳೆಯ ಪಾತ್ರ. 100% ಸಲಗದಲ್ಲಿ ಏನೋ ನಗಿಸಿದ್ದಿಲ್ಲ, ಅವ್ರು ನಕ್ಕಿದ್ರು. ಇದರಲ್ಲಿ ತುಂಬ ಚೆನ್ನಾಗಿ ನಕ್ಕಿದ್ದಾರೆ, ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ತುಂಬ ಕೇಳ್ಪಟ್ಟೆ ಮೇಕಿಂಗ್ ಎಲ್ಲ ತುಂಬ ನ್ಯಾಚುರಲ್ ಆಗಿ ಬಂದಿದೆ, ಒಂದು ಕಮರ್ಷಿಯಲ್ ಪ್ಯಾಟರ್ನ್ ಕೂಡ ಕೊಟ್ಟಿದ್ದೀರಾ ಅಂತೆ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಸರ್, ಅಂದರೆ ಟೆಕ್ನಿಷಿಯನ್ಸೇ ಅಲ್ಲ ಸರ್, ಅಂದರೆ ಇವಾಗ ಟೆಕ್ನಿಷಿಯನ್ಸ್ ಇದ್ದರೆ ಏನು ಬೇಕಾದರೂ ಆಗುತ್ತೆ ಅಂತ ನಾವು ಆ್ಯಕ್ಚುಲಿ ಲಕ್ಕಿ. ಆ ಥರ ಟೆಕ್ನಿಷಿಯನ್ ಜೊತೆ ನಾನು ಲೀಡ್ ಕ್ಯಾರೆಕ್ಟರ್ ಮಾಡ್ತಾ ಇರೋದು ಲಕ್ಕಿ ಅಂತ ಭಾವಿಸ್ತೀನಿ. ಅಲ್ಲಿ ಊರು ಜನ, ಗಂಜಾಳ ಜನ ಅಂತರೂ ಪ್ರತಿಯೊಬ್ಬರು ಎಲ್ಲರೂ ಅದೇನೋ ನಾವು ಶೂಟಿಂಗ್ ಮಾಡ್ತಾಯಿದ್ರೆ ಅದೇನೋ ಒಂದು ಮನೆ ಬೇಕಂದರೆ ಅವರೇ ಖಾಲಿ ಮಾಡಿಬಿಟ್ಟು ನಾವು ಯಾವಾಗ ಹೋಗ್ತೀವಿ, ನಾವು ಹೋಗೋವರೆಗೂ ಎಲ್ಲ ಕೆಲಸ ಮುಗಿದು ಹೋಗೋವರೆಗೂ ಎಲ್ಲ ಸಪೋರ್ಟ್ ಮಾಡಿದರು. ಗಂಜಾಳದ ಜನತೆ ಮತ್ತು ನಮ್ಮ ಕೂಡಲ ಸಂಘ, ಅಲ್ಲಿ ಜನ ಗಂಜಾಳದ ಪ್ರಾಂತ್ಯದಲ್ಲೇ ನಡೆದಿರೋಂಥ ಸ್ಟೋರಿ, ಗಂಜಾಳ ಕೂಡಲ ಸಂಘ ರಿಯಲ್ ಸ್ಟೋರಿ ಅಂತಲೂ ಕೇಳ್ಪಟ್ಟಿದ್ದೀನಿ. ಹೇಗೆ ಅದು ರಿಯಲ್ ಅನ್ನೋದಕ್ಕೆ ಊರಲ್ಲಿ ನಡೆದಂಥ ಸ್ಟೋರಿ ಅಂದರೆ ಇಲ್ಲ ಸರ್, ಅದು ರಿಯಲ್ ಅನ್ನೋದಕ್ಕೆ ನಿಮ್ಮೊಳಗಡೆ ಸೋಮನ್ನ ಶ್ರೇಷ್ಠನಾಗಿ ನೋಡಲ್ಲ, ನಿಮ್ಮಲ್ಲಿ ಒಬ್ಬ ದಶರಥ್ ಅಂತ ಬ್ರದರ್ ನೀವೇನಿದ್ದೀರಾ 100% ನಿಮ್ಮನ್ನು ನೋಡ್ಕೊತೀರ ಸ್ಕ್ರೀನಲ್ಲಿ.